ಕೆಆರ್ಪೇಟೆಯ ಕತ್ತರಘಟ್ಟದ ದಲಿತ ರೈತ ಜಯಕುಮಾರ್ ಹತ್ಯೆ ಪ್ರಕರಣ. ಮಂಡ್ಯದಲ್ಲಿ ಕೆಆರ್ಪೇಟೆ ಪೊಲೀಸರ ವಿರುದ್ಧ ಪ್ರತಿಭಟನೆ. ಮಂಡ್ಯದ ಎಸ್ಪಿ ಕಚೇರಿ ಬಳಿ ನಡೆದ ಪ್ರತಿಭಟನೆ. ಪ್ರಗತಿಪರ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಪ್ರತಿಭಟನೆ. ಡಿವೈಎಸ್ಪಿ ಚೆಲುವರಾಜು, ಇನ್ಸ್ಪೆಕ್ಟರ್ಗಳಾದ ಆನಂದೇಗೌಡ, ಸುಬ್ಬಯ್ಯ, ವೈರಾಮುಡಿಗೌಡ ಅಮಾನತಿಗೆ ಆಗ್ರಹ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಎಂದು ಆಕ್ರೋಶ. ತಕ್ಷಣವೇ ಪೊಲೀಸ್ ಅಧಿಕಾರಿಗಳ ಅಮಾನತು ಮಾಡಿ ಪ್ರಕರಣ ದಾಖಲಿಸುವಂತೆ ಒತ್ತಾಯ. ಕೊಲೆ ಪ್ರಕರಣವನ್ನು ತೀವ್ರ ತನಿಖೆಗೆ ವಹಿಸುವಂತೆ ಆಗ್ರಹ. ಪ್ರತಿಭಟನೆಯಲ್ಲಿ ಮುಖಂಡ ನರಸಿಂಹಸ್ವಾಮಿ, ಕೃಷ್ಣ ಸೇರಿದಂತೆ ಹಲವರು ಭಾಗಿ. ವರದಿ ಗಿರೀಶ್, ಮಂಡ್ಯ. ಈಗ ಕೆಆರ್ಪೇಟೆ ತಾಲೂಕು ಕತ್ತರಘಟ್ಟ ಗ್ರಾಮದ ಜಯಕುಮಾರ್ ಅನ್ನೋನು ಉಲ್ಮೆದೆ ಪಕ್ಕದಲ್ಲಿ ದಹನವಾಗಿ ಸತ್ತೋಗಿರೋದು ತಮಗೆಲ್ಲರೂ ಗೊತ್ತಿರೋ ವಿಚಾರ. ಅದರ ಹಿನ್ನೆಲೆ ಏನಂತಂದರೆ 17ನೇ ತಾರೀಕು ಒಂದು ಸಾವಾಗಿದೆ. 15ನೇ ತಾರೀಕು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನಗೆ ಇಂಥ ಅನಿಲ್ ಕುಮಾರ್ ಅನ್ನೋನು ಈ ಉಲ್ಮೆದೆಗೆ ಬೆಂಕಿ ಹಚ್ಚಿ ನಿನ್ನನ್ನು ಹೆಂಡ್ತಿನ ಸಾಯಿಸ್ಬಿಡ್ತೀನಿ, ಈ ಜಾಗಕ್ಕೆ ಬಂದರೆ ನೀನು ಈ ವಿಚಾರಕ್ಕೆ, ಜಮೀನು ವಿಚಾರಕ್ಕೆ ಅಂತ ಬೆದರಿಸಿದ್ದಾನೆ. ಅದಕ್ಕೆ 15ನೇ ತಾರೀಕು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದಾನೆ. ಆ ಕಂಪ್ಲೇಂಟ್ ಕೊಟ್ಟಿದ್ದಷ್ಟೇ 17ನೇ ತಾರೀಕು ಒಂದು ಸಾವಾಗಿದೆ. ಆ ಕಂಪ್ಲೇಂಟ್ಗೆ ಅವನ್ನ ಕರ್ಸೋದೇ ಆಗಲಿ, ಬೆದರಿಸಿದವನ್ನ ಅನಿಲ್ ಕುಮಾರ್ ಅನ್ನೋನ್ನ ಅವನಿಗೆ ವಿಚಾರಣೆ ಮಾಡೋದಾಗಲಿ ಮಾಡಿದರೆ ಪೊಲೀಸ್ನವರು ಅವನ ಸಾವು ಆಗ್ತಿರಲಿಲ್ಲ. ಆದರೆ 17ನೇ ತಾರೀಕು ಸಾವು ಆದಮೇಲೆ ಏನು ಮಾಡಿದ್ದಾರೆ, ಜಯಕುಮಾರ್ ಅನ್ನೋ ಹೆಂಡತಿ ಪೊಲೀಸ್ ಸ್ಟೇಷನ್ಗೆ ಮುಖಂಡರೆಲ್ಲ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲಿ ನನ್ನ ಗಂಡನ ಸಾವಾಗಿದೆ, ಅವನು ಕೊಲೆ ಮಾಡಿದ್ದಾನೆ ಅನಿಲ್ ಕುಮಾರ್ ಅಂತವನು, ಎದುರಿಸಿದ ಮೊನ್ನೆ, ಇವತ್ತು ಸಾಯಿಸ್ಬಿಟ್ಟು ಉಲ್ಮೆದೆಗೆ ಹಾಕಿ ಬೆಂಕಿ ಹಚ್ಚಿದ್ದಾನೆ ಅಂತ ಕೊಟ್ಟಿದ್ದಾರೆ ಕಂಪ್ಲೇಂಟ. ಆ ಊರಿನವರು ಅಕ್ಕಪಕ್ಕ ಲೀಡ್ರ್ಗಳೆಲ್ಲ ಇದ್ದವ್ರನ್ನ ಬಾಡಿ ಬಂತು ಮಾರ್ಚೂರಿಗೆ, ನೀವು ಅಲ್ಲೋಗಿ ಅಂತ ಹೇಳ್ಬಿಟ್ಟು ಆ ಕಂಪ್ಲೇಂಟ್ನ ತಪ್ಪಿಸಿ ತಿರುಚಿ ಮತ್ತೊಂದು ಕಂಪ್ಲೇಂಟ್ಗೆ ಇವರು ಸಹಿ ಹಾಕ್ಕೊಂಡು ಇದು ಕೊಲೆ ಅಲ್ಲ ಆತ್ಮಹತ್ಯೆ ಅಂತ ಬರ್ಕೊಂಡಿದ್ದಾರೆ. ಆ ಕಾರಣಕ್ಕೆ ನಾವು ಮೊನ್ನೆ ಮಂಗಳವಾರ ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳು ಸೇರಿ ಕೆಆರ್ಪೇಟೆನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಧರಣಿಯನ್ನು, ಮೆರವಣಿಗೆಯನ್ನು ಮಾಡಿದ್ವಿ. ಅಲ್ಲಿ ಆಗ್ರಹ ಮಾಡಿದ್ವಿ. ಸರ್ಕಲ್ ಇನ್ಸ್ಪೆಕ್ಟರ್ ಆನಂದೇಗೌಡ, ಚೆಲುವರಾಜು ಡಿವೈಎಸ್ಪಿ ಮತ್ತು ಸುಬ್ಬಯ್ಯ ಅನ್ನೋನು ಸಬ್ ಇನ್ಸ್ಪೆಕ್ಟ್ರು ಅವತ್ತು ಕೇಸ್ನ ತಗೊಂಡವನು. ಮತ್ತು ಅಲ್ಲಿ 15 ವರ್ಷದಿಂದ ಕೆಲಸ ಮಾಡಿ ಒಂದು 2 ಲಕ್ಷ ರೂಪಾಯಿಗೆ ಒಂದು ಡೀಲ್ ಆಗಿದ್ದಾನೆ ಅನ್ನೋದು ವೈರಮುಡಿಗೌಡ. ಅಲ್ಲಿ 15 ವರ್ಷದಿಂದ ಅಲ್ಲೇ ಇದ್ದು ಏನು 506 ಕೊಲೆಗಳಾಗ್ತವೆ ಆ ಡೆತ್ ಕೇಸ್ಗಳಿಗೆಲ್ಲ ಅವನೇ ಡೀಲ್ ಮಾಸ್ಟರ್ ಅಂತೆ ಅಂತ ಮಾಹಿತಿ ಇದೆ ನಮ್ಗೆ. ಅಲ್ಲಿನ ಲೋಕಲ್ ಅವರು ಜನ ಮಾತಾಡಿದ್ದಾರೆ. ಅವನು ಇವ್ನು 4 ಜನನ ಸೇರಿಸಿ ಅಮಾನತು ಮಾಡಿ ಆಮೇಲೆ ತನಿಖೆ ಮಾಡಿ, ತಪ್ಪಿಲ್ಲ ಅಂದರೆ ಅವ್ರನ್ನ ಮುಂದುವರಿಸಿ ಇಲಾಖೆನಲ್ಲಿ. ಆದರೆ ಅವ್ರನ್ನ ಅಮಾನತು ಮಾಡಿ ತನಿಖೆ ಮಾಡಿ ಆ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಅಂತ ನಾವು ಕೇಳ್ಕೊಂಡ್ರು ಕೂಡ ಇನ್ನೂವರೆಗೂ 15 ದಿನ ಆಗಿದೆ ನಾಳೆಗೆ ತೀರ್ಕೊಂಡು ಜಯಕುಮಾರ್ ಅನ್ನೋನು ನ್ಯಾಯ ಒದಗಿಸಿಲ್ಲ. ಆ ಕಾರಣಕ್ಕೆ ನಾವು ಇವತ್ತು ಸಾಂಕೇತಿಕವಾಗಿ ಇಲ್ಲಿ ಧರಣಿ ಮಾಡ್ತಾಯಿದ್ವಿ. ಮುಂದಿನ ದಿನದಲ್ಲಿ ಕೆಲವೇ 3-4 ದಿನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು SP ಆಫೀಸ್ನ ಮುತ್ತಿಗೆ ಹಾಕೋ ಕಾರ್ಯಕ್ರಮವನ್ನು ಪ್ಲಾನ್ ಮಾಡ್ತಾಯಿದ್ವಿ. ಇವತ್ತು ಅವ್ರಿಗೆ ಗಡುವು ಕೊಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನರಸಿಂಹಮೂರ್ತಿ ಅಂತ, ಕರ್ನಾಟಕ ಸಂವಿಧಾನ ಸೇನೆ ರಾಜ್ಯಾಧ್ಯಕ್ಷ.